ಕೀರ್ತನೆಗಳು 33ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಸಂಕಲ್ಪವು ಅದೇನ್ ಮಾಡುವಂತದ್ದಾಗಿದೆ, ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ನಿಲ್ಲುವಂತದ್ದಾಗಿದೆ. ಕರ್ತನ ಆಲೋಚನೆಗಳು ನಮ್ಮ ಜೀವಮಾನವನ್ನ ನಡೆಸುವಂತದ್ದಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಂಕಲ್ಪಗಳನ್ನ ನಮ್ಮ ಜೀವಿತದಲ್ಲಿ ನಾವು ಮಾಡಿಕೊಳ್ಳುವವರಾಗಿದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಕರ್ತನ ಆಲೋಚನೆ ಅದೇನ್ ಮಾಡುವಂತದ್ದಾಗಿದೆ, ಸ್ಥಿರವಾಗಿ ನಿಂತುಕೊಳ್ಳುವಂತದ್ದಾಗಿದೆ. ನಾವು ಅನೇಕ ಸಂಕಲ್ಪಗಳನ್ನ ಮಾಡಿ ಅನೇಕ ಕಾರ್ಯಗಳನ್ನ ಮಾಡುವುದಕ್ಕೆ ಹೋಗುತ್ತೇವೆ. ನಮ್ಮ ಒಂದು ಸ್ವ ಇಚ್ಛೆಗಳ ನಿಮಿತ್ತವಾಗಿ, ನಮ್ಮ ಸ್ವ ಸಂಕಲ್ಪದ ನಿಮಿತ್ತವಾಗಿ ನಾವು ಮಾಡುವುದಕ್ಕೆ ಹೋಗುವಾಗ ಆ ಸಂಕಲ್ಪಗಳು ಅದೇನ್ ಮಾಡುವಂತದ್ದಾಗಿದೆ, ಕದಲಿ ಹೋಗುವಂತದ್ದಾಗಿದೆ, ಬಿದ್ದು ಹೋಗುವಂತದ್ದಾಗಿದೆ. ಅದೇ ಕರ್ತನೆ, ನೀನ್ ನನಗೆ ಆಲೋಚನೆಯನ್ನ ಕೊಡು ಸ್ವಾಮಿ, ನಾನು ಈ ಒಂದು ಮಾರ್ಗದಲ್ಲಿ ಹೋಗ್ಬೇಕೋ ಹೋಗ್ಬಾರ್ದು, ನೀನ್ ನನ್ನನ್ನ ನಿನ್ನ ಆಲೋಚನೆಯಲ್ಲಿ ನಡೆಸು, ನಿನ್ನ ಸಂಕಲ್ಪದ ಮಾರ್ಗದಲ್ಲಿ ನನ್ನ ನಡೆಸು. ನಿನ್ನ ಆಲೋಚನೆ ನನ್ನ ಜೀವಿತದಲ್ಲಿ ಅದು ಶಾಶ್ವತವಾಗಿರುತ್ತೆ ಅಂತ ನಿನ್ನ ವಚನ ಹೇಳ್ತದೆ. ನಿನ್ನ ಶಾಶ್ವತವಾಗಿರುವಂತಹ ನಿನ್ನ ಆಲೋಚನೆಯಲ್ಲಿ ನನ್ನ ನಡೆಸು ಸ್ವಾಮಿ ಅಂತ ಹೇಳುವಾಗ, ಆತನು ಖಂಡಿತವಾಗಿ ತನ್ನ ಆಲೋಚನಾ ಮಾರ್ಗದಲ್ಲಿ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಸಂಕಲ್ಪಗಳು ಇವತ್ತೇನಾಗುವಂತದ್ದಾಗಿದೆ, ಬಿದ್ದು ಹೋಗುವಂತದ್ದಾಗಿದೆ, ಕದಲಿ ಹೋಗುವಂತದ್ದಾಗಿದೆ. ಆದರೆ ಕರ್ತನ ಸಂಕಲ್ಪಗಳು ನಮ್ಮ ಜೀವಿತದಲ್ಲಿ ಅದು ಶಾಶ್ವತವಾಗಿ ಇರುವಂತದ್ದಾಗಿದೆ. ಆತನು ನಮ್ಮ ಜೀವಿತದಲ್ಲಿ ಏನ್ ಆಲೋಚನೆಗಳನ್ನ ಇಟ್ಟಿದ್ದಾನೆ, ಆತನು ನಮ್ಮ ಜೀವಿತದಲ್ಲಿ ಏನ್ ಸಂಕಲ್ಪವನ್ನ ಇಟ್ಟಿದ್ದಾನೆ, ಅದನ್ನ ನಾವೇನ್ ಮಾಡಬೇಕು, ಪ್ರಾರ್ಥನೆ ಸಮಯಗಳಲ್ಲಿ ತಿಳಿದುಕೊಳ್ಳಬೇಕು, ಗ್ರಹಿಸಿಕೊಳ್ಳಬೇಕು. ದೇವರೇ, ನಿನ್ನ ಆಲೋಚನೆಗಳಲ್ಲಿ ನನ್ನ ನಡೆಸು, ನಿನ್ನ ಶಾಶ್ವತವಾದ ಸಂಕಲ್ಪದಲ್ಲಿ ನನ್ನನ್ನು ಸ್ಥಿರ ಮಾಡು ಸ್ವಾಮಿ ಅಂತ ಹೇಳುವಾಗ, ಕರ್ತನಾತ್ಮನ ಖಂಡಿತವಾಗಿಯೂ ಆತನ ಸಂಕಲ್ಪದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನ ಆಲೋಚನೆಯ ಮಾರ್ಗದಲ್ಲಿ ನಾವು ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡುವವನಾಗಿದ್ದಾನೆ. ಇವತ್ತು ನಮಗೆ ಅನೇಕ ಆಲೋಚನೆಗಳು ನಮಗೆ ಏನ್ ಮಾಡುವಂತದ್ದಾಗಿದೆ, ಬರುವಂತದ್ದಾಗಿದೆ. ಕರ್ತನಿಗೆ ವಿರೋಧವಾದಂತಹ ಆಲೋಚನೆಗಳು, ದೇವ್ರು ಮಾಡಬೇಡ ಅಂತಿದಂತಹ ಸಂಕಲ್ಪಗಳು ನಮಗೆ ಜೀವಿತದಲ್ಲಿ ಬರುವಂತದ್ದಾಗಿದೆ. ಆ ಎಲ್ಲಾ ಸಂಕಲ್ಪಗಳನ್ನ ನಾವು ತೆಗೆದುಕೊಳ್ಳುವಾಗ ಅದು ನಮ್ಮ ಜೀವಿತದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವುದಿಲ್ಲ. ನಾವು ಯಾವಾಗ ಕರ್ತನ ಸಂಕಲ್ಪಗಳಿಗೆ ನಾವು ಬಿಟ್ಟು ಕೊಡುತ್ತೇವೋ ಅದು ನಮ್ಮನ್ನ ಸ್ಥಿರಪಡಿಸಿ, ಬಲಪಡಿಸಿ ಆ ಸಂಕಲ್ಪಗಳು ನಮ್ಮ ಜೀವಿತದಲ್ಲಿ ನೆಲೆಯಾಗಿ ನಿಂತುಕೊಳ್ಳುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ಕರ್ತನೆ ನಿನ್ನ ಆಲೋಚನೆ ಮಾರ್ಗದಲ್ಲಿ ನಡೆಸು. ನಿನ್ನ ಶಾಶ್ವತವಾದಂತಹ ಅಪ್ಪ ಕರ್ತನೆ, ನಿನ್ನ ಸಂಕಲ್ಪದ ಮಾರ್ಗದಲ್ಲಿ ನಿನ್ನ ಜನರನ್ನ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.